ಪ್ರೈಸ್ ದ ಲಾರ್ಡ್. ಪ್ರೀತಿ ಸ್ವರೂಪನೂ ದಯಾಸಾಗರನೂ ಆಗಿರುವ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕಳೆದ ದಿನವೆಲ್ಲ ದೇವರು ನಮ್ಮನ್ನು ಕಣ್ಣುರೆಪ್ಪೆಯಂತೆ ಕಾಪಾಡಿ ಆತನ ರೆಕ್ಕೆಗಳ ಮರೆಯಲ್ಲಿ ನಮ್ಮನ್ನು ಭದ್ರಪಡಿಸಿಕೊಂಡಿರುವಂತಹ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ. ಮತ್ತೊಂದಾವರ್ತಿ ಈ ದಿನದ ವಾಕ್ಯಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ದೇವರ ವಾಕ್ಯ ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 9ನೇ ವಚನ. ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು, ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ ಎಂಬುದಾಗಿ. ಯೇಸು ಜಕ್ಕಾಯನ ಮನೆಯೊಳಗೆ ಪ್ರವೇಶ ಮಾಡಿದಾಗ ಆತನ ಶಿಷ್ಯರು ಸಂತೋಷಿಸುವುದರ ಬದಲಾಗಿ ಗುಣುಗುಟ್ಟಲು ಪ್ರಾರಂಭಿಸಿದರು. ಆದರೆ ಜಕ್ಕಾಯನು ಅವರ ಈ ಮಾದರಿಯಲ್ಲದ ಆದರ್ಶವಲ್ಲದ ವರ್ತನೆಯಿಂದ ಧೈರ್ಯಗುಂದದೆ ತನ್ನ ಮೊದಲ ಸಾಕ್ಷಿ ಕೊಡಲು ಎದ್ದು ನಿಂತನು. ಆತನ ಮೊದಲ ಸಾಕ್ಷಿಯು ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ದೇವರ ವಾಕ್ಯಕ್ಕೆ ತನ್ನನ್ನು ಪ್ರತಿಷ್ಠಿಸಿಕೊಳ್ಳುವುದಾಗಿತ್ತು. ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ, ನೋಡು, ನನ್ನ ಆಸ್ತಿಯಲ್ಲಿ ಅರ್ಧದಷ್ಟು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡಿದ್ದೆಯಾದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ. ದೇವರ ವಾಕ್ಯವನ್ನು ಕಟ್ಟುನಿಟ್ಟಿನಿಂದ ಪಾಲಿಸುವವನಾಗಿ ತಾನು ದೇವರಿಂದ ಮತ್ತು ಮನುಷ್ಯರಿಂದ ಕಳ್ಳತನ ಮಾಡಿದ ಎಲ್ಲವನ್ನು 4ರಷ್ಟು ಹಿಂದಿರುಗಿಸಲು ಈಗ ಅವನು ಮನಸ್ಸು ಮಾಡಿದನು. ಒಬ್ಬ ವ್ಯಕ್ತಿ ನಿಜವಾಗಿ ಮಾರ್ಪಾಟು ಹೊಂದಿದಾಗ ಜಕ್ಕಾಯನ ಜೀವಿತದಲ್ಲಿ ಆದ ಹಾಗೆ ಯೇಸು ಅವನ ಜೀವಿತದೊಳಗೆ ಬರುತ್ತಾರೆ. ಇದರಿಂದ ಅವನ ಜೀವಿತವು ಸಂಪೂರ್ಣವಾಗಿ ಬದಲಾಯಿಸಲ್ಪಟ್ಟು ಅವನು ಏನೇ ಕಷ್ಟ ಬಂದರೂ ದೇವರ ವಾಕ್ಯದ ಪ್ರತಿಯೊಂದು ವಿಷಯಕ್ಕೆ ತಕ್ಕಂತೆ ಮನಸಾರೆ ಒಳಗಾಗುತ್ತಾನೆ. ಒಬ್ಬನ ಜೀವಿತದೊಳಗೆ ಯೇಸು ಬಂದಾಗ ಅವನು ಮಾಡುವ ಮೊದಲ ವಿಷಯ ಹಣಕಾಸಿನ ವಿಷಯಗಳಲ್ಲಿ ನಂಬಿಗಸ್ತನಾಗಿರುವುದಾಗಿದೆ. ಸಂತ ಪೌಲನೊಂದಿಗೆ ಜಕ್ಕಾಯನು, ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ. ಹೌದು, ನಿಸ್ಸಂದೇಹವಾಗಿ ಕರ್ತನಾದ ಕ್ರಿಸ್ತ ಯೇಸುವಿನ ವಿಷಯವಾಗಿರುವ ಅತಿ ಶ್ರೇಷ್ಠವಾದ ಜ್ಞಾನದ ನಿಮಿತ್ತವಾಗಿ ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳಬೇಕೆಂದು ಆತನ ನಿಮಿತ್ತ ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ ಎಂದು ಧೈರ್ಯವಾಗಿ ಹೇಳಬಹುದು. ಜಕ್ಕಾಯನ ಈ ಸುಂದರವಾದ ಚಿಕ್ಕ ಸಾಕ್ಷಿಯ ನಂತರ ಯೇಸು ಅವನ ಬಗ್ಗೆ ಸಾಕ್ಷಿ ಕೊಟ್ಟನು. ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು, ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ ಎಂಬುದಾಗಿ. ಅನೇಕ ದೇವರ ಮಕ್ಕಳು ತಮ್ಮ ಬಗ್ಗೆ ಸಾಕ್ಷಿ ಕೊಡಬಹುದು, ಆದರೆ ಅವರ ಬಗ್ಗೆ ಯೇಸುವಿನ ಬಳಿ ಯಾವ ಸಾಕ್ಷಿಯೂ ಇರಲಿಕ್ಕಿಲ್ಲ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.